ಕಳಿಸಿದ್ರು ಕಣ್ಣನ್ ಮಾಮ, ಒಂದು ಅಕ್ಷಮ್ಯ ಅಪರಾಧ. 7 ವರ್ಷದ ಸಂಬಳನ ವಾಪಸ್ ಕೊಡಬೇಕು ಅಂತ ಕೇಳಿದ್ದಾರೆ. 4.5 ಲಕ್ಷ ರೂಪಾಯಿ ಆಗುತ್ತೆ. ಆ ಥರ ಸಂಬಳ ವಾಪಸ್ ಕೊಡಬೇಕು ಅಂತ ಕೇಳಿದ್ದಾರೆ. ಒಂದು ಅಕ್ಷಮ್ಯ ಅಪರಾಧ. ಈ ಸರ್ಕಾರದ ಮಾನಸಿಕತೆ ಹೇಗಿದೆ ಅನ್ನೋದನ್ನು ತೋರಿಸುತ್ತೆ. ನಾನು ಆಗ್ರಹ ಮಾಡ್ತೇನೆ, ದೇವಾಲಯಗಳು ಭಕ್ತರ ಸೊತ್ತು. ಯಾವ್ದು ರಾಜ ಮಹಾರಾಜನಿಂದ ಮೊದಲುಗೊಂಡು ಭಕ್ತರು ದಾನ ದತ್ತಿ ಉಂಗುಳಿ ಕೊಟ್ಟಿದ್ದನ್ನೆಲ್ಲ ಆಸ್ತಿ ಎಲ್ಲ ಟೆನೆಂಟ್ ಆಕ್ಟ್ ತಂದು ದೇವಾಲಯಗಳನ್ನು ಬಡವು ಮಾಡಿಬಿಟ್ರು. ಅದಕ್ಕೆ ಪರ್ಯಾಯವಾಗಿರೋ ತಸ್ತೀಕರಣನೂ ಕೂಡ ಸರಿಯಾಗಿ ಸರ್ಕಾರ ಬಿಡುಗಡೆ ಮಾಡಿಲ್ಲ, ಕೊಟ್ಟಿಲ್ಲ. ದೇವಾಲಯಗಳ ಮೇಲೆ ಸರ್ಕಾರದ ನಿಯಂತ್ರಣವೇ ತಪ್ಪು. ಅದು ಸಮಾಜದ ನಿಯಂತ್ರಣದಲ್ಲಿ ಇರಬೇಕು. ದೇವಾಲಯಗಳು ಸರ್ಕಾರಿ ಕಪಿಮುಷ್ಟಿಯಿಂದ ಹೊರಗೆ ಬರಬೇಕು. ಆವಾಗ ಅವು ಅಭಿವೃದ್ಧಿಯನ್ನ ಕಾಣ್ತವೆ. ಕಪಿಮುಷ್ಟಿಯಿಂದ ಹೊರಗೆ ಬರಬೇಕು ದೇವಾಲಯಗಳನ್ನ. ಮತ್ತು ಅದು ಭಕ್ತರು ದಾನ ಧರ್ಮ ಕೊಟ್ಟಿದ್ದನ್ನ ಇವರು ಕಿತ್ಕೊಳ್ಳೋ ಅಧಿಕಾರ ಇವ್ರಿಗೆ ಯಾರಿಗೂ ಇಲ್ಲ. ಅದನ್ನು ಮುಕ್ತಗೊಳಿಸ್ಬೇಕು. ಮತ್ತೆ ನೋಡಿ, ಈ ನಿಯಂತ್ರಣ ಮಸೀದಿಗಳ ಮೇಲೆ ಇಲ್ಲ, ಈ ನಿಯಂತ್ರಣ ಚರ್ಚ್ಗಳ ಮೇಲೆ ಇಲ್ಲ. ನಮ್ದು ಧರ್ಮ ನಿರಪೇಕ್ಷ ಅಥವಾ ಜಾತ್ಯತೀತ ಅಂತ ಹೇಳೋರು ಹಿಂದೂ ದೇವಾಲಯಗಳನ್ನ ಯಾಕೆ ನಿಯಂತ್ರಣದಲ್ಲಿ ಇಟ್ಕೊಳ್ಳುವಂತ ನಿಯಮಗಳನ್ನು ತಂದ್ರು? ಅದೇ ತಪ್ಪು. ಅಲ್ಲಿಂದ ಮುಕ್ತ ಆಗಬೇಕು. ಮತ್ತೆ ನೋಟಿಸ್ ಕೊಟ್ಟವನ ಮೇಲೆ ಕ್ರಮ ಆಗಬೇಕು. ಯಾರು ಹಿರೇಮಗಳೂರು ಪ್ರಧಾನ ಅರ್ಚಕರು ಕಣ್ಣನ್ನವರಿಗೆ ನೋಟಿಸ್ ಕೊಟ್ಟಂತ ಅಧಿಕಾರಿ ಯಾರಿದ್ದಾರೆ ಅವನ ಮೇಲೆ ಕ್ರಮ ಆಗಬೇಕು. ಸರ್ಕಾರ ಬೇಸರತ್ತು ಕ್ಷಮೆಯಾಚನೆ ಮಾಡಬೇಕು. ಚರ್ಚೆ ನಡೆದಿತ್ತು, ಅದಕ್ಕೆ ನಾವು ಧಾರ್ಮಿಕ ಪರಿಷತ್ ಮಾಡಿದ್ವಿ. ಒಂದು ಸಪರೇಟ್ ಆಗಿರುವಂತ ಒಂದು ವ್ಯವಸ್ಥೆ ನಿರ್ಮಾಣ ಮಾಡಬೇಕು ಅಂತ ಈಗ ಒಂದು ಚರ್ಚೆ ಆಗ್ಬೇಕು. ನಾವು ನಿಮ್ಮ ಮೂಲಕ ಸಾರ್ವಜನಿಕ ಚರ್ಚೆಗೆ ಬಿಟ್ಟಿದ್ದಾನೆ. ಯಾಕೆ ನಿಯಂತ್ರಣ ಇಟ್ಕೋಬೇಕು? ತಮಿಳುನಾಡಿನಂತ DMK ನಾಸ್ತಿಕ ಮನಸ್ಥಿತಿಯ ಸರ್ಕಾರ. ದೇವಾಲಯದ ಡಬ್ಬಿ ಗಡಿಗೆ ಮೇಲೆ ಮಾತ್ರ ಅವ್ರಿಗೆ ಪ್ರೀತಿ ಇರೋದು, ದೇವ್ರ ಮೇಲೆ ಪ್ರೀತಿ ಇಲ್ಲ. ಎಷ್ಟೋ ಜನರಿಗೆ ದೇವ್ರ ಮೇಲೆ ಭಕ್ತಿ ಇಲ್ವೇ ಇಲ್ಲ. ದೇವರ ಗುಂಡಿಗೆ ಬರುವಂತ ಹಣದ ಮೇಲೆ ಭಕ್ತಿ ಇದೆ ಅವರಿಗೆ. ಅದು ತಪ್ಪಬೇಕು.